ನಲ್ಮೆಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ 2 23ನೇ ಸಂಚಿಕೆ. ನೀವು ಡಾಕ್ಟರ್ ಅಲ್ವೇ? ಹೊಸದಾಗಿ ಭೀಮನಹಳ್ಳಿಯಲ್ಲಿ ಕ್ಲಿನಿಕ್ ತೆಗೆದಿದ್ದವರು ಎಂದ ವ್ಯಕ್ತಿಯ ಮುಖ ನೋಡಿ ಹೌದು ಎಂದು ತಲೆಯಾಡಿಸಿದ ಧನಂಜಯ್ ಕರ್ಚೀಫ್ನಿಂದ ಮೂಗು ಬಾಯಿಂದ ಒಸರುವ ರಕ್ತ ಒತ್ತಿ ಒರೆಸುತ್ತಿದ್ದ. ಆ ರುದ್ರಪ್ಪನಿಗೂ ನಿಮಗೂ ಏನ್ ತಕರಾರು? ನಿಮ್ಮೇಲೆ ಅವನಿಗ್ಯಾಕೆ ಕೋಪ ದ್ವೇಷ ಎಂದು ಮತ್ತೊಂದು ಪ್ರಶ್ನೆ ಹಾಕಿದ್ದ. ಅವನಿಗೂ ನನಗೂ ಯಾವ ತಕರಾರು ದ್ವೇಷ ಇಲ್ಲ. ಆ ಡಾಕ್ಟರ್ ದೀಕ್ಷಾ ಇದ್ದಾಳಲ್ಲ, ಅವಳು ನನ್ನ ಹೆಂಡ್ತಿ. ಅವಳ ನಡತೆ ಸರಿ ಇರಲಿಲ್ಲ. ಅದಕ್ಕೆ ನನ್ನ ಬಿಟ್ಟು ಡೈವರ್ಸ್ ಕೊಟ್ಟು ಈ ಊರಿಗೆ ಬಂದಿದ್ದಾಳೆ. ಆ ರುದ್ರಪ್ಪ ಮತ್ತೆ ಅವನ ಮಕ್ಕಳೆಲ್ಲ ಅವಳ ಪರವಾಗಿ ಇದ್ದಾರೆ. ಒಳಗೊಳಗೆ ಏನೋ ನಡೆಸ್ತಾ ಇದ್ದಾರೆ. ಅದಕ್ಕೆ ಅವಳ ಬೆಂಬಲಕ್ಕೆ ಓಡೋಡಿ ಬರ್ತಾರೆ. ಇವತ್ತು ಕೂಡ ಅವಳನ್ನ ಬೈದೆ ಅನ್ನೋ ಕಾರಣಕ್ಕೆ ಎಲ್ಲ ಸೇರಿ ನನಗೆ ಹೊಡೆದು ಬಡೆದು ಮಾಡಿದ್ರು. ಅವರನ್ನೆಲ್ಲ ಸುಮ್ಮನೆ ಬಿಡೋಲ್ಲ ನಾನು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾನೇನು ಅಂತ ತೋರಿಸ್ತೀನಿ ಎಂದ ಬುಸುಗುಟ್ಟಿ. ಎದುರಿದ್ದವ ಜೋರಾಗಿ ನಕ್ಕು, ನೋಡಿ ಡಾಕ್ಟ್ರೇ, ರುದ್ರಪ್ಪನ ಮೇಲೆ ನೀವು ಕಂಪ್ಲೇಂಟ್ ಕೊಡೋದು ಭಾರಿ ಕಷ್ಟದ ಕೆಲಸ ಐತೆ ನೋಡಿ. ಯಾವ ಪೊಲೀಸ್ ಕೂಡ ನಿಮ್ಮ ಕಂಪ್ಲೇಂಟ್ ತಗಳಕಿಲ್ಲ. ಎದುರು ನಿಂತು ಅವನ ಜೊತೆಲಿ ಹೋರಾಡೋದು ಭಾರಿ ಕಷ್ಟ. ಒಂದ್ ಕೆಲ್ಸ ಮಾಡಿ, ನಮ್ಮೂರ್ನ ಕ್ಲಿನಿಕ್ ತಗೀರಿ. ನಾನ್ ಸಹಾಯ ಮಾಡ್ತೀನಿ. ಆ ರುದ್ರಪ್ಪ ಅವನ್ ಮಕ್ಕಳು ನಿಮ್ಗ ಮಾಡಿರ ಅವಮಾನ ಹೊಡೆತಕ್ಕೆಲ್ಲ ಪಾಠ ಕಲಿಸಾಕ ಒಂದೊಳ್ಳೆ ಸಮಯ ನೋಡಿ ನಿಮ್ಗ ನಾನೇ ತಿಳಿಸ್ತೀನಿ. ನಂಗೂ ರುದ್ರಪ್ಪನ ಹಳೆ ಬಾಕಿ ತೀರ್ಸವವ. ಇಬ್ರು ಸೇರಿ ಪಾಠ ಕಲಿಸವ. ಏನಂತೀರಿ ಎಂದು ನಕ್ಕಿದ್ದ. ಆಗ್ಬಹುದು. ಆದ್ರೆ ನೀವ್ಯಾರು ಅಂತಲೇ ತಿಳಿಲಿಲ್ಲ ನನಗೆ ಎಂದ ಗೊಂದಲದಲ್ಲಿ. ನನ್ ಹೆಸರು ನಿರಂಜನ. ಇಲ್ಲೇ ಪಕ್ಕದ ಹಳ್ಳಿ ಕೆರೆಹಳ್ಳಿ ನೀಲಪ್ಪನ್ ಮೊಮ್ಮಗ ನಾನು. ಇದೇ ರುದ್ರಪ್ಪನ ಜೊತೆಲಿ ಕುಸ್ತಿಲೂ ಸೋತು ಜೀವನ್ದಲ್ಲೂ ಸೋತ ನಿಂಗನ ಮಗ ನಾನು. ನನ್ನಪ್ಪ 24 ವರ್ಷದಿಂದ ಒಂದೆಜ್ಜೆ ಊರಿಲ್ಲ, ಒಂದ್ ಪದ ಆಡಿಲ್ಲ. ಇದಕ್ಕೆಲ್ಲ ಆ ರುದ್ರಪ್ಪನೇ ಕಾರಣ. ಈಗ ಅವನ್ ಮಗ ನನ್ನ ಕುಸ್ತಿಯಾಗ್ ಸೋಲಿಸಿ ನಂಗ ದುಶ್ಮನ ಆಗವ್ನ. ಒಂದಕ್ಕಿಂತ 2 ಜೊತೆಯಾದ್ರ ಬಲ ಬರ್ತದ. ಹಂಗೆ ನಿಮ್ ಕೂಟೆ ನಾನ್ ಸೇರುದ್ರ ಆ ಅಪ್ಪ ಮಗನ್ನ ಬಗ್ಗು ಬಡಿಬೋದು ನೋಡಿ. ಸಹಾಯ ಮಾಡ್ತೀರಲ್ವಾ ಎಂದ ನಿರಂಜನನ ಕೈ ಹಿಡಿದು ಸಹಾಯ ಮಾಡ್ತೀನಿ ಎನ್ನಲು. ಇಬ್ಬರನ್ನೂ ಹೊತ್ತ ಕಾರು ನೀಲಪ್ಪನ ಮನೆ ಮುಂದೆ ಬಂದು ನಿಂತಿತ್ತು. ನಿರಂಜನನ ಮಡದಿ ಸರಳ ಬಾಗಿಲು ತೆರೆಯಲು ಒಳಗೆ ನಡೆದರು. ತನ್ನ ತಾತನ ಪರಿಚಯ ಮಾಡಿ ಹಾಸಿಗೆ ಹಿಡಿದಿರುವ ತಂದೆ ತೋರಿ ರುದ್ರಪ್ಪನ ಮೇಲಿನ ದ್ವೇಷ ವಿವರಿಸುತ್ತಾ ಮಡದಿ ತಂದುಕೊಟ್ಟ ಟೀ ತಿಂಡಿ ಹೊಟ್ಟೆಗಿಳಿಸುತ್ತಾ ಕುಳಿತರು. ಹೇಳು ದೀಪು ಎಂದರು ಫೋನ್ ಕಿವಿಗಿಡುತ್ತಾ. ಏನ್ ಹೇಳೋದು ಅಮ್ಮ, ನಿಂಗೆ ಹುಷಾರಿಲ್ವಂತೆ. ಎಲ್ಲ ಕೆಲಸವನ್ನು ಮೈಮೇಲೆ ಎಳೆದುಕೊಳ್ತೀಯಲ್ಲ ಯಾಕೆ? ನಿಧಾನವಾಗಿ ಮಾಡಿದ್ರೆ ಆಗೋದಿಲ್ವಾ? ಕೆಲಸ ಹೆಚ್ಚಿದ್ದಾಗ, ನಿನ್ನ ಆರೋಗ್ಯ ಸರಿಯಿಲ್ಲದಾಗ ಮಲ್ಲವ್ವನ ಸಹಾಯಕ್ಕೆ ಕರೆದರೆ ಆಗೋಲ್ವಾ? ಎಲ್ಲ ನೀನೇ ಮಾಡ್ಬೇಕು ಅಂತ ಏನಾದ್ರೂ ಕಟ್ಟಪ್ಪಣೆ ಆಗಿದೆಯಾ? ಒಂದೇ ಸಮ ಪಾಠಕ್ಕೆ ನಿಂತಿದ್ದಳು. ದೀಪು, ನೀನು ಸೇರಿಕೊಂಡೆಯಾ ಇವರ ಜೊತೆ? ಅಂಥದ್ದೇನೂ ಆಗಿಲ್ಲಮ್ಮ. ಸ್ವಲ್ಪ BP ಕಡಿಮೆ ಆಗಿತ್ತು ಅಷ್ಟೇ. ನೀನು ಸಮಾಧಾನ ಮಾಡ್ಕೊ. ಈ ಸಮಯದಲ್ಲಿ ಇಷ್ಟೊಂದು ಕೋಪ ಮಾಡ್ಕೋಬಾರ್ದು ಎಂದರು ಸಮಾಧಾನವಾಗಿ. ಏನ್ ಸಮಾಧಾನ ಮಾಡ್ಕೊಳ್ಳೋದು? ಊರನ್ನೇ ಕಾಳಜಿ ಮಾಡಿಬಿಡ್ತೀಯ ಬೇಕಿದ್ರೆ. ಆದರೆ ನಿನ್ನ ಕಾಳಜಿಯೇ ನಿನಗಿಲ್ಲ ದೂರಿದ್ದಳು. ಸರಿ ಸರಿ, ಈಗೇನು ನಾನು ಒಬ್ಬಳೇ ಕೆಲಸ ಮಾಡಬಾರ್ದು? ಮಲ್ಲವ್ವನ ಕರೆಸಬೇಕು ಅಷ್ಟೇ ತಾನೇ? ಇವತ್ತೇ ಬರೋದಕ್ಕೆ ಹೇಳ್ತೀನಿ. ಸರಿಯಾ ಎಂದರು. ಸರಿ ಎನ್ನಲು. ಈಗ ನೀನ್ ಹೇಳು, ಡಾಕ್ಟರ್ ಬಳಿ ಹೋಗಿದ್ದ? ಏನಂತ ಹೇಳಿದ್ರು? ನೀನು ಪಾಪು ಹುಷಾರಾಗಿದ್ದೀರಲ್ವಾ ಎನ್ನಲು. ಹಾ ಅಮ್ಮ, ಇಬ್ಬರು ಹುಷಾರಾಗಿ ಇದ್ದೀವಿ. ಈಗ ಹೊಟ್ಟೆ ಚೂರೇ ಚೂರು ದಪ್ಪ ಆಗಿದೆ ಅಮ್ಮ ಎನ್ನಲು ಸಪ್ತಾರು ನಕ್ಕಿದ್ದರು. ಪಕ್ಕದಲ್ಲಿ ಕುಳಿತಿದ್ದ ಅಕ್ಷಯ್ ಕೂಡ ಮಡದಿ ಮಾತಿಗೆ ನಗುತ್ತಾ ಅವಳ ಒಡಲ ಮೇಲೆ ಕೈ ಇಟ್ಟ. ದೀಕ್ಷಾ ಮನೆ ತಲುಪಿದಾಗ ತುಂಬ ಖುಷಿಯಲ್ಲಿದ್ದಳು. ಯಾರಾರ ಕೇಳುದ್ರ, ಈ ರುದ್ರಪ್ಪನ ಮನ ಹೆಣ್ಣು ನಾನು ಅಂತ ಯೋಳು ಎಂದ ಮಾತುಗಳು ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳುತ್ತಿದ್ದವು. ಅದೆಂಥ ಅದ್ಭುತ ಕುಟುಂಬ ಅವರದ್ದು. ಒಬ್ಬರಿಗಾಗಿ ಇನ್ನೊಬ್ಬರು ಹೇಗೆ ಮಿಡಿಯುವರು?
ಇಂತಹ ಕುಟುಂಬದಲ್ಲಿ ಬದುಕುವ ಯೋಗ ಇರಲಿಲ್ಲವೋ, ಇಲ್ಲ ಯೋಗ್ಯತೆಯೇ ಇರಲಿಲ್ಲವೋ ನನ್ನ ಹೆತ್ತವಳಿಗೆ ಕಾಣೆ. ಅವಳೇ ಬೇಡ ಎಂದು ದೂರ ಹೋದ ಕುಟುಂಬ ನನಗೆ ಬೇಕು ಅನ್ನಿಸುತ್ತಲಿದೆ. ಆ ಮನೆಯ ಒಬ್ಬಳು ಸದಸ್ಯೆ ಆದರೂ ಸಾಕೆನಿಸುತ್ತಿದೆ. ಎಲ್ಲರೂ ಕರೆಯುವಂತೆ ಬಾಯಿ ತುಂಬ ಒಮ್ಮೆ ಅಪ್ಪಾಜಿ ಎಂದು ಕರೆಯುವ ಆಸೆಯಾಗ್ತಿದೆ. ನನ್ನದು ಅತಿ ಆಸೆಯ ತಿಳಿಯದು. ಆದರೆ ಅದೊಂದು ಸುಂದರ ಕನಸು ನನ್ನದು ಎಂದು ಖುಷಿಯಿಂದ ಸಂಜೆವರೆಗೂ ಸಮಯ ಕಳೆದವಳು 4ರ ಹೊತ್ತಿಗೆ ಚಂದು ಡಾಕ್ಟ್ರಮ್ಮ ಎಂದು ಕೂಗುತ್ತಾ ಬರಲು ಚಂದುವನ್ನ ಎತ್ತಿ ಒಂದು ಸುತ್ತು ಸುತ್ತಿಸಿದ್ದಳು. ಅಯ್ಯೋ, ಮನೆಯೆಲ್ಲ ಸುತ್ತಾಯ್ತಲ್ಲಪ್ಪ ಎಂದಳು ಚಂದು ದೀಕ್ಷಾನ ತಬ್ಬಿ. ಅವಳ ಮುದ್ದು ಮಾತಿಗೆ ಅವಳ ಕೆನ್ನೆಗೆ ಮುತ್ತಿಟ್ಟು ಮುದ್ದಿಸಿದಳು. ಡಾಕ್ಟ್ರಮ್ಮ, ಮಾವಂಗೆ ಕಣ್ಣು ನೋವಾಗೈತೆ ನೋಡ್ಬನ್ನಿ, ಹಂಗೆಯ ಔಷಧಿ ಹಾಕ್ಬನ್ನಿ ಎಂದು ಹೊರಗೋಡಲು ಔಷಧಿ ತೆಗೆದುಕೊಂಡು ಜಗ್ಗಪ್ಪನ ಮನೆಗೆ ಹೋದಳು. ಚೇರ್ ಒರಗಿ ಕಣ್ಣು ಮುಚ್ಚಿ ಕುಳಿತಿದ್ದ ದಯಾ, ಜಗ್ಗಪ್ಪ ಒಸಿ ಹರಳೆಣ್ಣೆ ಹಾಕುದ್ರ ಸರಿ ಹೋದದೇನೋ, ಪುಟ್ಟಿಯ ಡಾಕ್ಟ್ರನ್ನ ಕೂಗ್ಬ್ಯಾಡ ಅನ್ನು, ರುದ್ರ ಮಾವಯ್ಯನ ಮನೆ ಕಡಿಕ ಹೊಯ್ತೀನಿ, ಅತ್ತವ್ವ ಎಣ್ಣೆ ಹಾಕ್ಕೊಟ್ರ ಸರಿ ಹೊಯ್ತದ ಎಂದು ಕಣ್ಣುಗಳ ಉಜ್ಜಿಕೊಂಡ. ಮೇಲೇಳಲು ಹೊರಟವನ ಭುಜ ಹಿಡಿದು ಮತ್ತೆ ಚೇರಿಗೆ ನೂಕಿದಂತಾಯ್ತು. ಆದರೆ ಅದು ಮೃದುವಾದ ಸ್ಪರ್ಶ. ಮತ್ತೆ ಕಣ್ಣು ಉಜ್ಜಿಕೊಳ್ಳಲು ಕೈ ಮೇಲೆತ್ತಿದ್ದ. ಅದೇ ಕೈ ಹಿಡಿದು ತಡೆಯಿತು. ಮತ್ತದೇ ಮೃದು ಸ್ಪರ್ಶ. ನಿಧಾನವಾಗಿ ಕಣ್ಣು ತೆರೆಯಲು ದೀಕ್ಷಾ ಮಂಜು ಮಂಜಾಗಿ ಕಂಡಿದ್ದಳು. ಪೂರ್ತಿ ಕಣ್ಣು ತೆರೆಯಲು ಆಗಲಿಲ್ಲ. ಪ್ರಯತ್ನದಿಂದ ಕಣ್ಣಿಂದ ನೀರು ಜಾರಿತು. ಟಿಶ್ಯುವಿನಿಂದ ಅವನ ಕಂಗಳನ್ನ ಮೃದುವಾಗಿ ಒತ್ತಿದವಳು ಕಣ್ಣುಗಳ ಉಜ್ಜದೆ ಸ್ವಲ್ಪ ಸುಮ್ಮನೆ ಕೂರಿ ಎಂದಳು. ಸುಮ್ಮನೆ ಕುಳಿತ. ಕಂಗಳ ಮೇಲೆ ಕೆಳಗೆ ಬೆರಳಿಟ್ಟು ಮೆಲ್ಲನೆ ರೆಪ್ಪೆಗಳ ತೆರೆಸಿ ಕಣ್ಣಿಗೆ 2 ತೊಟ್ಟು ಔಷಧಿ ಹಾಕಿದ್ದಳು. 10 ನಿಮಿಷ ಹೀಗೆ ಇದ್ದು ನಂತರ ತಣ್ಣೀರಿಂದ ಚೆನ್ನಾಗಿ ತೊಳೆದು ಹತ್ತಿಯಿಂದ ಅಥವಾ ಮೃದುವಾದ ಬಟ್ಟೆಯಿಂದ ಒರೆಸಿ ಹೀಗೆಲ್ಲ ಕೈಯಿಂದ ಉಜ್ಜಿ ಇನ್ನೂ ಹೆಚ್ಚು ಮಾಡ್ಕೋಬೇಡಿ ಎನ್ನಲು ಕಣ್ಣು ಮುಚ್ಚಿ ಕುಳಿತ ಭಂಗಿಯಲ್ಲೇ ತಲೆಯಾಡಿಸಿದ್ದ. ಏನ್ ಮಾಡ್ಕೊಂಡ್ರಿ ಕಣ್ಣಿಗೆ ಪ್ರಶ್ನೆ ಮಾಡಿದ್ದಳು. ಅಡ್ಗ ಮಾಡ್ತೀನಿ ಅಂತ ಹೋಗಿ ಖಾರದ್ ಪುಡಿ ಕಣ್ಣಿಗ್ ಸಿಡಿಸ್ಕಂಡವನ ಎಂದ ಜಗ್ಗಪ್ಪನ ಮಾತಿಗೆ ಇವರು ಅಡ್ಗೆ ಮಾಡ್ತಾರಾ ಎಂದಳು ಗೊಂದಲದಲ್ಲಿ. ಅವ ಮಾಡ್ದೆ ಇನ್ಯಾರ ಮಾಡದು, ಹೆಣ್ಣು ದಿಕ್ಕಿಲ್ಲದ ಮನ. ಅವ್ವ ಬುದ್ಧಿ ಬರಕ್ಕೂ ಮುಂಚೆಯೇ ಶಿವನ್ ಪಾದ ಸೇರ್ಕತು. ಇವಂಗಾರ ಮದ್ವ ಮಾಡವ ಅಂದ್ರ ಹೆಣ್ಣು ಮಕ್ಕಳೆಲ್ಲ ಓದಿರ ಗಂಡು ಬೇಕು, ಪ್ಯಾಟೆ ಗಂಡು ಬೇಕು ಅಂತಾವ. ಹೆತ್ತವ್ರು ಹೆಣ್ಣೇ ದಿಕ್ಕಿಲ್ಲದ ಮನ ಹೆಂಗ ಹೆಣ್ಣು ಕೊಡವು ಅಂತಾರ. ಈಗ ನೋಡುದ್ರ ಗಂಡ ಸತ್ತಿರ ಹೆಣ್ಣು, ಒಂಟಿ ಹೆಣ್ಣು ಇದ್ರ ನೋಡಿ ಅದ್ನೆಯ ಮದ್ವ ಆಯ್ತೀನಿ ಅಂತಾನ. ಏನ್ ಮಾಡದು ತಿಳಿವಲ್ದು. ಅದ್ಕವ್ವ ಅಡ್ಗ ಮಾಡಿ ಕಳಿಸ್ತಾರ, ಇವನೇ ಬ್ಯಾಡ ಅಂತಾನ. ದಿನ ನಿಮ್ಗ್ಯಾಕ ಕಷ್ಟ ಅಂತಾನ. ಒಳ್ಳೆ ಗಂಡು ಮಕ್ಕಳಿಗ ಹೆಣ್ಣೇ ಕೊಡಕಿಲ್ಲ, ಅದು ಇದು ನೆಪ ಹೇಳ್ತಾರ. ಖಾಲಿ ಪೋಲಿ ಬಡ್ಡೈಕ್ಳಗ ಹೆಣ್ಣು ಕೊಟ್ಟು ಆಮ್ಯಾಕ ಗೊಳೋ ಅಂತಾರ ಎಂದು ನೊಂದುಕೊಂಡರು. ಜಗ್ಗಪ್ಪ ಬುಟ್ಟಾಕು ಸುಮ್ನ, ಇದೆಲ್ಲ ಯಾಕ್ ಹೇಳ್ತಾ ಕೂತೆ, ನನ್ ಹಣಲಿ ಬರ್ದಂಗಾಯ್ತದ ಬುಡು, ನೀ ಹೋಗು ಕೆಲ್ಸ ನೋಡೋಗು, ನಾನು ಹೊಂಟಿ, ಅಪ್ಪಯ್ಯಂಗ ಊಟ ಇಕ್ಕೊಡ್ಬೇಕು ಎಂದು ಟವಲ್ನಿಂದ ಕಣ್ಣು ಒತ್ತಿಕೊಂಡು ಎದ್ದು ನಿಂತ. ನಿಮ್ಮ ತಲೇಲಿ ಲದ್ದಿ ತುಂಬಿದಿಯೇನ್ರಿ, ಅಷ್ಟು ಹೇಳಿದೀನಿ ತಣ್ಣೀರಿಂದ ತೊಳೆದು ಮೃದು ಬಟ್ಟೇಲಿ ಒರೆಸಬೇಕು ಅಂತ. ಆ ನಿಮ್ಮ ಒರಟು ಟವಲ್ನಲ್ಲಿ ಕಣ್ಣುಗಳ ಉಜ್ಜಿಕೊಂಡ್ರೆ ಕಣ್ಣುಗಳು ಏನಾಗ್ಬೇಡ ಒಂದೇ ಸಮ ರೇಗಿದಳು. ತಟ್ಟನೆ ಟವಲ್ ಬಿಟ್ಟವ. ಕ್ಷಮಿಸಿ ಡಾಕ್ಟ್ರೇ ಎಂದು ಬಚ್ಚಲು ಮನೆಗೆ ಓಡಿದ್ದ. ಜಗ್ಗಪ್ಪ ಕರ್ಚೀಫ್ ಕೊಡಲು ಕಂಗಳ ಮೆಲ್ಲನೆ ಒರೆಸಿ ದೀಕ್ಷಾಳತ್ತ ನೋಡಿದ್ದ. ಅವನ ದಿಟ್ಟಿಸಿ ನೋಡಿ ಬೇರೆ ಕಡೆ ದೃಷ್ಟಿ ಹರಿಸಿದಳು. ಅವನ ತುಟಿಯಂಚಲ್ಲಿ ನಗುವೊಂದು ಸದ್ದಿಲ್ಲದೆ ಸೇರಿತ್ತು. ರಾತ್ರಿ ಅಡುಗೆ ಮುಗಿಸಿದ ಸಪ್ತರು ಎಲ್ಲರನ್ನೂ ಊಟಕ್ಕೆ ಕೂರಿಸಿ ಬಡಿಸಲು ನಿಂಗೇನ್ ವೀಳ್ಯ ಕೊಟ್ಟು ಕೂರಿಸ್ಬೇಕಾ, ಕೂತ್ಕ ಎಂದ ರುದ್ರಪ್ಪರ ಮಾತಿಗೆ ಸಪ್ತರು ಅವರ ಪಕ್ಕ ಕುಳಿತರು. ಊಟ ಒಟ್ಟಿಗೆ ಮುಗಿದಿತ್ತು. ಪಾತ್ರೆಯೆಲ್ಲ ಹಿತ್ತಲಿನಲ್ಲಿ ಗುಡ್ಡೆ ಹಾಕಿ ಅಡುಗೆ ಕೋಣೆ ಸ್ವಚ್ಛ ಮಾಡಿ ಬರಲು ರುದ್ರಪ್ಪ ಹಿಂದೆ ನಡೆದರು. ನನಗೀಗ ಕತ್ಲೆ ಅಂದ್ರೆ ಭಯ ಇಲ್ಲ ರೀ, ಹೋಗಿ ಮಲಗಿ ಎಂದರೆ ಧೈರ್ಯ ಬರ್ದೆ ಏನ,
2 ಮರಿಸಿಂಹ ಬೇರೆ ಹೆತ್ತು ಸಿಂಹಿಣಿಯಾಗಿ ಬುಟ್ಟೆ ಬಿಡು ಎಂದರೆ ನಕ್ಕು ಹೊರಗೆ ನಡೆದವರು ಕಣ್ಣು ಮುಚ್ಚದೆ ನೋಡುತ್ತಾ ನಿಂತುಬಿಟ್ಟರು. ಸಪ್ತಾರ ನೋಡಿ ರುದ್ರಪ್ಪ ಕೂಡ ಹೊರಗೆ 2 ಹೆಜ್ಜೆ ಹಾಕಿ ನಿಂತು ನೋಡಲು ಆರ್ಯ, ಆದಿ, ಆಕಾಶ್ ಮೂವರೂ ಸೇರಿ ಪಾತ್ರೆಯೆಲ್ಲ ತೊಳೆದು ಇಡುತ್ತಿದ್ದರು. ರುದ್ರಪ್ಪ ಅಲ್ಲಿಂದ ಹೋದರೆ ಸಪ್ತರು ಮುಂದೆ ಹೋದರು. ಅಯ್ಯೋ ಶಿವ, ಏನ್ ಮಾಡ್ತಾ ಇದ್ದೀರಿ ನೀವು ಮೂವರು, ಎದ್ದೇಳಿ, ನಾನು ಪಾತ್ರೆ ತೊಳೀತೀನಿ ಎಂದು ಗದರಲು. ಅಮ್ಮ, ಹೋಗಿ ಹಣ್ಣು ತಿಂದು ಮಲಗು, ಇನ್ನೊಂದೆಷ್ಟು ಇವೆ, ನಾವು ತೊಳೆದು ಜೋಡಿಸ್ತೀವಿ ಎಂದ ಆದಿ. ಹಾಗಲ್ವೋ ಆದಿ ಎಂದು ರಾಗ ಎಳೆಯಲು, ಅಮ್ಮ ಹೋಗಮ್ಮ ನೀನು, ಮೊದಲೇ ಸುಸ್ತು, ಅದ್ರಲ್ಲೂ ನಾನೇ ಕೆಲಸ ಮಾಡ್ತೀನಿ ಅಂತೆಲ್ಲ ಬರಬೇಡ, ಬೆಳಗ್ಗೆ ಮಲ್ಲವ್ವ ಬರ್ತಾಳೆ, ಪಾತ್ರೆ ತೊಳೆಯೋದು ಮನೆ ಒರೆಸೋದು ಅವಳೇ ಮಾಡ್ತಾಳೆ, ಬಟ್ಟೆ ಮಿಷಿನ್ಗೆ ಹಾಕು, ತಿಂಡಿ ಮಾತ್ರ ನೀನ್ ಮಾಡು. ತರ್ಕಾರಿ ಕೂಡ ನಾನೇ ಒಬ್ಬರು ಕತ್ತರಿಸಿ ಕೊಡ್ತೀವಿ, ಆಯ್ತಾ, ಹೇಳಿದಷ್ಟು ಕೇಳಬೇಕು, ನೀನು ಮುದ್ದು ಅಮ್ಮ ಅಲ್ವಾ, ಹೋಗು, ಅಪ್ಪಾಜಿ ಎದೆ ಮೇಲೆ ನೆಮ್ಮದಿಯಾಗಿ ಮಲಗು ಹೋಗು ಎಂದ ಆರ್ಯ. ದೊಡ್ಡಮ್ಮ ಹೋಗಿ ಮಲ್ಗೋ, ಇವರಿಬ್ರು ನಿನಗೆ ಸಹಾಯ ಮಾಡಲಿಲ್ಲ ಅಂದ್ರು ನಾನಂತೂ ನಿನಗೆ ಸಹಾಯ ಮಾಡಿಯೇ ಮಾಡ್ತೀನಿ, ಯಾಕಂದ್ರೆ ನಾನೇ ಅಲ್ವಾ ನಿನ್ ಮುದ್ದಿನ ಪುಟ್ಟ ಮಗ ಎಂದ ಆಕಾಶನ ಮುಖಕ್ಕೆ ಇಬ್ಬರು ನೀರು ಎರಚಲು ದೊಡ್ಡಮ್ಮ ಎಂದು ಕೂಗಿದ್ದ. ಯಾಕ್ರೋ ಪುಟ್ಟ ಹುಡುಗನ್ನ ಗೋಳಾಡಿಸ್ತೀರಿ ಎಂದು ಸೆರಗಿಂದ ಅವನ ಮುಖ ಒರೆಸಿದರು. ಸಪ್ತಾ ಎಂದು ರುದ್ರಪ್ಪ ಕೂಗಲು ಒಳಗೆ ನಡೆದರು. ಕೋಣೆಗೆ ಬಂದರೆ ಒಂದು ದೊಡ್ಡ ಲೋಟ ಹಾಲು, ಪಕ್ಕದಲ್ಲಿ ಬಾಳೆಹಣ್ಣು ಅವರನ್ನೇ ಕಾದು ಕುಳಿತಿತ್ತು. ತುಟಿಯುಬ್ಬಿಸಿ ಕುಳಿತ ಮಡದಿ ನೋಡಿ, ಎಲ್ಲರ ಕಾಳಜಿ ಮಾಡುದ್ರ ಸಾಕಾಗಲ್ಲವ್ವ ಗೌಡ್ತಿ, ನಿನ್ ಕಾಳಜಿನೂ ಮಾಡ್ಬೇಕು, ಇನ್ನೇನ ತಿಂಗಳ ಲೆಕ್ಕದಲ್ಲಿ ಕೂಸು ಕೈಗಬತ್ತದ, ಅಜ್ಜವ್ವ ಅಂದ್ಕಂದು ಸೊಂಟದ್ಮ್ಯಾಲ್ ಹೊತ್ತು ಓಡಾಡಕ್ಕಾರ ಶಕ್ತಿ ಬ್ಯಾಡ್ವವ್ವ ಎನ್ನಲು ನೀವು ಅಜ್ಜಯ್ಯ ಆಗ್ತೀರಲ್ಲ ಎಂದರು ಮುನಿಸಲ್ಲಿ. ಅಜ್ಜಯ್ಯ ಆದ್ರುವೆ ತೋಳಲ್ಲಿ ಶಕ್ತಿ ಹಂಗೆ ಅದ, ಒಂದಲ್ಲ 10 ಮೊಮ್ಮಕ್ಕಳ ಹೊತ್ತು ಓಡಾಡಿಸ್ತೀನಿ ಎಂದರು ತೋಳು ಸವರಿಕೊಂಡು. ಮಾತು ಮರೆಸಬ್ಯಾಡ, ಇದ್ನ ಖಾಲಿ ಮಾಡು ಕೂಸೇ ಎಂದಾಗ ಹಾಲಿನ ಲೋಟ ಕೈಗೆತ್ತಿಕೊಂಡರು. ಅವನಿ ಬೆಳಗ್ಗೆ ತನ್ನ ಬಸ್ನಿಂದ ಇಳಿದು ಅರುಣಾಗಾಗಿ ಕಾದು ನಿಂತಿದ್ದಳು. ಅರುಣ ಬಸ್ ಬಂದ ನಂತರ ಅವಳ ಜೊತೆ ಹೆಜ್ಜೆ ಹಾಕಿದ್ದಳು. ಅರುಣ ನಗುತ್ತಾ ಅವನಿ ಮತ್ತಿಬ್ಬರು ಗೆಳತಿಯರ ಜೊತೆ ಹೆಜ್ಜೆ ಹಾಕುತ್ತಿದ್ದರೆ ಅವಳ ಮುಂದೆ ಗುಲಾಬಿ ಹೂವಿನ ಗೊಂಚಲು ಹಿಡಿದು ಕುಳಿತನೊಬ್ಬ ಹುಡುಗ. ಹುಬ್ಬುಗಂಟಿಕ್ಕಿ ಅವನ ನೋಡಿ ಮುಂದೆ ಹೋಗುವ ಮುನ್ನ ಅವಳ ಕೈ ಹಿಡಿದು ಐ ಲವ್ ಯು ಅರು ಎಂದು ನುಡಿದಿದ್ದ. ಹೇಯ್ ತಲೆ ಕೆಟ್ಟೋನೆ, ನೀನ್ ಯಾರಂತ್ಲೇ ನನಗೆ ಗೊತ್ತಿಲ್ಲ, ಎದ್ದು ಹೋಗು, ಕೆಲಸ ನೋಡು ಎಂದು ಮುಂದೆ ಹೊರಟರೆ ಹಿಂದೆಯೇ ಓಡಿ ಬಂದವ ಅರು. ನಾನು ಪಿಯುಸಿಯಲ್ಲಿ ನಿನ್ನ ಸೀನಿಯರ್ ಪ್ರಖ್ಯಾತ್, ನೆನಪಿಲ್ವಾ, ದಿನ ನಿನ್ನ ಹಿಂದೆಯೇ ಬರ್ತೀನಿ, ನೀನ್ ಕೂಡ ನನ್ನ ನೋಡ್ತೀಯ, ಆದ್ರೂ ಗೊತ್ತಿಲ್ಲ ಅಂತೀಯಲ್ಲ, ಪ್ಲೀಸ್ ನನ್ನ ಲವ್ ಅಕ್ಸೆಪ್ಟ್ ಮಾಡು, ಮೇಡ್ ಫಾರ್ ಈಚ್ ಅದರ್ ಅನ್ಬೇಕು ನೋಡಿದವ್ರೆಲ್ಲ, ಹಾಗಿರತ್ತೆ ನಮ್ಮ ಜೋಡಿ, ಲವ್ ಯು ಅರು ಎಂದು ಮತ್ತೆ ಅವಳ ಮುಂದೆ ಹೂವು ಚಾಚಲು. ಹೋಗಯ್ಯ ಸುಮ್ನೆ, ಲವ್ ಅಂತೆ ಮೇಡ್ ಫಾರ್ ಈಚ್ ಅದರ್ ಅಂತೆ, ನಂಗದೆಲ್ಲ ಬೇಡವೇ ಬೇಡ, ಬೇರೆ ಯಾರನ್ನಾದ್ರೂ ನೋಡ್ಕೊ ಹೋಗು ಎಂದು ಮತ್ತೆ ಮುಂದೆ ನಡೆದರೆ ಅರು ಪ್ಲೀಸ್ ಪ್ಲೀಸ್ ಎಂದು ಅವಳ ಪಕ್ಕವೇ ಬರಲು ಅವನಿ ಹೆದರಿ ಇನ್ನೊಂದು ಬದಿಗೆ ಹೋದಳು. ಮುಂದೆ ಆದಿ ಬೈಕ್ ನಿಲ್ಲಿಸಿ ಫೋನ್ನಲ್ಲಿ ಮಾತಾಡುತ್ತಿದ್ದವ ಜೋರು ಮಾತುಕತೆ ಕೇಳಿ ಇತ್ತ ಬಂದಿದ್ದ. ಆದಿಯನ್ನ ನೋಡಿದ ಅರುಣಾಗೆ ವಿಚಿತ್ರ ತಳಮಳ. ತನ್ನ ಪಕ್ಕದಲ್ಲಿ ವ್ಯಕ್ತಿಯೊಬ್ಬ ಲವ್ ಯು ಎನ್ನುವುದು, ಮುಂದೆ ಆದಿ ತಮ್ಮತ್ತ ನೋಡುವುದು ನೋಡಿದವಳು ತಡಮಾಡದೆ ಪ್ರಖ್ಯಾತ್ ಕೆನ್ನೆಗೆ ರಪ್ಪನೆ ಬಾರಿಸಿದ್ದಳು. ಆದಿ ಆಶ್ಚರ್ಯದ ಜೊತೆ ಶಾಕ್ ಆದ. ಅರುಣ ಕೋಪ ನೋಡಿ ಗೆಳತಿಯರೆಲ್ಲ ಶಾಕ್ ಆದರೆ ಹೊಡೆತ ತಿಂದವ ಬುಸುಗುಟ್ಟಿ ಅವಳ ಕೊರಳಿಗೆ ಕೈ ಹಾಕುವ ಮೊದಲು ಆದಿ ಅವನ ಕೈ ಹಿಡಿದ. ಏನಾಯ್ತು, ಏನು ನಿಮ್ಮ ಜಗಳ, ಅದೂ ರಸ್ತೆಯಲ್ಲಿ ಎಂದು ಅರುಣ ಮುಖ ನೋಡಲು. ಲವ್ ಮಾಡು ಅಂತ ಹಿಂದೆ ಬಿದ್ದಿದ್ದಾನೆ, ಆಗೋಲ್ಲ ಅಂದ್ರೆ ಕೇಳ್ತಿಲ್ಲ ಪೀಡಿಸ್ತಾನೆ, ಅದಕ್ಕೆ ಒಂದು ಕೊಟ್ಟೆ ಎಂದಳು ಎಗ್ಗು ಸಿಗ್ಗಿಲ್ಲದೆ. ಏನೇ ಕಡಿಮೆ ನಂಗೆ, ನಿನ್ನಷ್ಟೇ ಅಂದವಾಗಿದ್ದೀನಿ, ಇನ್ನೇನೇ ಬೇಕು ಎಂದ ಅಹಂನಿಂದ ಪ್ರಖ್ಯಾತ್. ನೋಡಪ್ಪ, ನಿನಗೆ ಇನ್ನೂ ಓದುವ ವಯಸ್ಸು,
ಈಗಲೇ ಇದೆಲ್ಲ ಬೇಕಾ? ಮೊದಲು ಓದು, ನಂತರ ಇದೆಲ್ಲ ಬಿಟ್ಟು ಹೋಗಿ ಓದಿನ ಕಡೆ ಗಮನ ಕೊಡು. ಆದಿ ಅವನನ್ನು ತನ್ನ ವಿದ್ಯಾರ್ಥಿಗಳಂತೆ ತಿಳಿದು ಬುದ್ಧಿ ಮಾತು ಹೇಳಿದ್ದ. ನೀನ್ಯಾರು ನನಗೆ ಬುದ್ಧಿ ಹೇಳೋದಕ್ಕೆ? ನಾನ್ಯಾರು ಗೊತ್ತಾ? ನಮ್ಮಪ್ಪ MLA ಗೊತ್ತಾ ನಿಂಗೆ? ನಾನು ಒಂದು ಮಾತು ಹೇಳಿದ್ರು ಸಾಕು, ಇವಳನ್ನ ಎತ್ತಾಕೊಂಡು ಬಂದು ನನಗೆ ಮದುವೆ ಮಾಡಿಸ್ತಾರೆ ಎಂದು ಆದಿ ಕಾಲರ್ ಹಿಡಿಯಲು ಮುಂದಾದವನ ಕೈ ಹಿಡಿದು ಹಿಂದೆ ತಿರುಚಿದ್ದ. ನೋವಿಂದ ಅಮ್ಮ ಎಂದು ಚೀರಿದ್ದ ಪ್ರಖ್ಯಾತ್. ನಿಮ್ಮ ಅಪ್ಪನ್ನೇ ನನ್ನ ಬಳಿ ಕರೆದುಕೊಂಡು ಬಾ, ಮುಂದೆ ನಂತರ ಮಾತಾಡೋಣ ಎಂದು ಅವನ ಕೈ ಬಿಟ್ಟ ಆದಿ. ನಡೀರಮ್ಮ ಎಲ್ಲ, ಏನಿಲ್ಲಿ ದೊಂಬರಾಟ ನೋಡ್ತಾ ನಿಂತಿದ್ದೀರಾ ಎಂದು ಗದರಲು ಎಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡಿದರು. ನೊಂದ ಕೈ ನೋಡಿಕೊಳ್ಳುತ್ತಲೇ ಹೊರಟಿದ್ದನವ. ಅರುಣ ತಿರುಗಿ ಆದಿಯನ್ನ ನೋಡುತ್ತಾ ಹೊರಟಳು. ಅವಳ ತುಟಿಯಲ್ಲಿ ಮುದ್ದಾದ ನಗು ಮೂಡಿತ್ತು. ಆದಿ ಮತ್ತೆ ಫೋನ್ ಕಿವಿಗಿಟ್ಟು ಮಾತಾಡುತ್ತಾ ಬೈಕ್ ಏರಿದ್ದ. ಮುಂದುವರಿಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.